ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈ ಬಿರುದು ಈಗ ಕಾಂಟ್ರವರ್ಸಿ ಸ್ಟಾರ್ ಅಂತ ಬದಲಾಗಿರೋ ಹಾಗೆ ಅನ್ನಿಸ್ತಿದೆ. ಹೌದು, ಕಳೆದ 10 ವರ್ಷಗಳಿಂದ ದರ್ಶನ್ ಒಂದಲ್ಲ ಒಂದು ವಿವಾದಗಳನ್ನ ಮೈಮೇಲೆ ಹೇಳ್ಕೊಳ್ತಿದ್ದಾರೆ. ವಿವಾದಗಳ ಸರಮಾಲೆಯೇ ದರ್ಶನ್ ಅವ್ರ ಸುತ್ತ ಗಿರಿಕಿ ಹೊಡಿತಾ ಇದೆ. ಒಮ್ಮೊಮ್ಮೆ ಕಾಂಟ್ರವರ್ಸಿಗಳೇ ಕನ್ಫ್ಯೂಸ್ ಆಗೋ ಲೆವೆಲ್ಗೆ ವಿವಾದಗಳನ್ನ ಮೈಮೇಲೆ ಹೇಳ್ಕೊಂತಾರೆ ದರ್ಶನ್. ಹಾಗಿದ್ರೆ ಕಳೆದ 10 ವರ್ಷಗಳಿಂದ ದರ್ಶನ್ ಯಾವೆಲ್ಲ ವಿವಾದಗಳನ್ನ ತಮ್ಮ ಮೈಮೇಲೆ ಹೇಳ್ಕೊಂಡಿದ್ದಾರೆ ನೋಡೋಣ ಬನ್ನಿ. ಡಿ ಬಾಸ್ ಅಂದ್ರೆ ಹುಚ್ಚು ಹಿಡಿಸ್ಕೊಳ್ಳೋ ಅಭಿಮಾನಿಗಳು ದರ್ಶನ್ಗೋಸ್ಕರ ಪ್ರಾಣ ಕೊಡೋಕು ರೆಡಿ ಆಗಿರ್ತಾರೆ. ದರ್ಶನ್ ಕಂಡ್ರೆ ಬಿಗಿದಪ್ಪಿಕೊಳ್ಳುವ ಫ್ಯಾನ್ಸ್ ಕನ್ನಡದಲ್ಲಿ ಇವರಿಗಿಂತ ಬೇರೆ ಸ್ಟಾರ್ ಗಳಿಗೆ ಇಲ್ಲ ಅಂದ್ರೆ ಅದೇನು ಅತಿಶಯೋಕ್ತಿ ಆಗಲ್ಲ. ಆ ಮಟ್ಟಿಗೆ ಅಯ್ಯ ತಮ್ಮ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಬಟ್ ಬ್ಯಾಡ್ ಲಕ್ ಏನಂದ್ರೆ ಅಭಿಮಾನಿಗಳ ಅಭಿಮಾನಕ್ಕೆ ದರ್ಶನ್ ನಂಬಿಕೆ ದ್ರೋಹವನ್ನ ಮಾಡಿದ್ದಾರೆ. ಪ್ರೀತಿ ಕೊಟ್ಟ ಫ್ಯಾನ್ಸ್ಗೆ ದರ್ಶನ್ ವಿಷವನ್ನ ಕೊಟ್ಟಿದ್ದಾರೆ. ಕೊನೆಗೆ ಚಿತ್ರ ಹಿಂಸೆ ಕೊಟ್ಟು ಅಭಿಮಾನಿಯ ಉಸಿರನ್ನೇ ನಿಲ್ಲಿಸಿ ಬಿಟ್ಟಿದ್ದಾರೆ. ಹೀಗೊಂದು ಆರೋಪ ಕೆಲ ದಿನಗಳಿಂದ ಮಾಧ್ಯಮದಲ್ಲಿ ಸದ್ದು ಮಾಡ್ತಿದೆ. ಹೌದು, ತಮ್ಮ ಬಹುಕಾಲದ ಗೆಳತಿ ಪವಿತ್ರ ಗೌಡಗೆ ದರ್ಶನ್ ಅಭಿಮಾನಿಯೊಬ್ರು ಅಶ್ಲೀಲ ಮೆಸೇಜ್ ಮಾಡಿದ ಅನ್ನೋ ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ದರ್ಶನ್ ಸೆಲೆಬ್ರಿಟಿಯ ಜೀವನವನ್ನೇ ಬಲಿ ಪಡೆದುಕೊಂಡ ಆರೋಪದ ತೂಗುಗತಿ ಈಗ ಅವ್ರ ಮೇಲೆ ಸುತ್ತಾ ಇದೆ. ಅಂದ್ರೆ ದರ್ಶನ್ ಅವ್ರಿಗೆ ವಿವಾದಗಳೇನು ಹೊಸದಲ್ಲ. ಈ ಹಿಂದೆ ಅನೇಕ ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಂಡಿರೋ ಅವರು ವಿವಾದಗಳಿಂದಲೇ ಹೆಚ್ಚು ಸುದ್ದಿಯಲ್ಲಿರ್ತಾರೆ. ಗಾಂಧಿನಗರದಲ್ಲಿ ದರ್ಶನ್ ಸಿನಿಮಾಗಳಿಗಿಂತ ಅವರ ಕಾಂಟ್ರವರ್ಸಿಗಳೇ ಹೆಚ್ಚಿಗೆ ಸೌಂಡ್ ಮಾಡ್ತಿವೆ. ದರ್ಶನ್ಗೆ ವಿವಾದಗಳು ಹೆಗಲೇರಿದ್ದು 2011ರಿಂದ. ಅಂದು ವೈಯಕ್ತಿಕ ವಿಚಾರ ಬೀದಿಗೆ ಬಂದಿತ್ತು. ದರ್ಶನ್ ತಮ್ಮ ಹೆಂಡತಿ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪವನ್ನ ಎದುರಿಸಿದ್ರು. ನಂತರ ಪ್ರತಿ ಬಾರಿಯೂ ಪ್ರಾಣ ಸ್ನೇಹಿತರು ಅಂತ ಓಡಾಡ್ತಿದ್ದ ದಚ್ಚು ಕಿಚ್ಚ ಬೇರೆ ಬೇರೆಯಾಗಿದ್ರು. ಇದಕ್ಕೆ ಕಾರಣ ದರ್ಶನ್ ಅವರು ನಾನು ಸುದೀಪ್ ಫ್ರೆಂಡೇ ಅಲ್ಲ, ಅವನೊಬ್ಬ ಆಕ್ಟರ್ ಅಷ್ಟೇ ಎಂದು ಸುಂದರ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಟಿದ್ರು. ಮೆಜೆಸ್ಟಿಕ್ ಸಿನಿಮಾ ವಿಚಾರವಾಗಿ ಸ್ನೇಹಿತರಿಬ್ಬರು ದೂರವಾಗಿದ್ರು. ಅಂದು ಶುರುವಾದ ಫ್ಯಾನ್ ವಾರ್ ಇಂದು ಕೂಡ ಮುಂದುವರೆದುಕೊಂಡು ಬರ್ತಿದೆ. ಚಿಂಗಾರಿ ನಿರ್ಮಾಪಕರ ಜೊತೆ ದರ್ಶನ್ ಕಿರಿಕ್ ಮಾಡ್ಕೊಂಡಿದ್ರು. ಹೌದು, ದರ್ಶನ್ ನಟನೆಯ ಚಿಂಗಾರಿ ಸಿನಿಮಾ 2012ರಲ್ಲಿ ಬಿಡುಗಡೆಯಾಗಿ ಯಶಸ್ಸನ್ನ ಕಂಡಿತ್ತು. ಆದ್ರೆ ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಸಿನಿಮಾ ನಿರ್ಮಾಪಕ ಮಹಾದೇವ್ ಹಾಗೂ ದರ್ಶನ್ ನಡುವೆ ಕಿರಿಕ್ ನಡೆದಿವೆ ಎಂಬ ಸುದ್ದಿ ಕೂಡ ಹರಿದಾಡಿತ್ತು. ದರ್ಶನ್ ನಿರ್ಮಾಪಕರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂಬ ಗುಸುಗುಸು ಕೇಳಿ ಬಂದಿತ್ತು. ಇನ್ನು ಜಗ್ಗೇಶ್ ಹಾಗೂ ದರ್ಶನ್ ಅಭಿಮಾನಿಗಳ ವಿವಾದ. ಇನ್ನು ತೋತಾಪುರಿ ಸಿನಿಮಾ ಚಿತ್ರೀಕರಣ ಸೆಟ್ಗೆ ದರ್ಶನ್ ಅಭಿಮಾನಿಗಳು ಮುತ್ತಿಗೆ ಹಾಕಿ ಜಗ್ಗೇಶ್ ವಿರುದ್ಧ ಧಿಕ್ಕಾರ ಕೂಗಿದ್ದು ಬಹಳ ವಿವಾದಕ್ಕೆ ಕಾರಣವಾಗಿತ್ತು. ದರ್ಶನ್ ಹುಡುಗರ ಬಗ್ಗೆ ಜಗ್ಗೇಶ್ ಹಗುರವಾಗಿ ಮಾತನಾಡಿದ್ದಾರೆ ಎನ್ನುವ ಆಡಿಯೋ ಕ್ಲಿಪ್ ವೈರಲ್ ಆಗಿ ಭಾರಿ ಸುದ್ದಿಯಾಗಿತ್ತು. ಇದರ ಬೆನ್ನಲ್ಲೇ ದರ್ಶನ್ ಅಭಿಮಾನಿಗಳು ಕ್ಷಮೆ ಕೇಳುವಂತೆ ಜಗ್ಗೇಶ್ ಆಗ್ರಹಿಸಿದ್ರು. ಬಳಿಕ ಸಂದರ್ಶನವೊಂದರಲ್ಲಿ ಈ ಘಟನೆ ಬಗ್ಗೆ ಸ್ವತಃ ದರ್ಶನ್ ಅವರೇ ಕ್ಷಮೆಯನ್ನ ಕೂಡ ಕೇಳಿದ್ರು. ದರ್ಶನ್ ಹಾಗೂ ಉಮಾಪತಿ ನಡುವಿನ ಜಗಳ. ಉಮಾಪತಿ ಶ್ರೀನಿವಾಸ್ ನಿರ್ಮಾಣದ ರಾಬರ್ಟ್ ಚಿತ್ರದಲ್ಲಿ ದರ್ಶನ್ ನಟಿಸಿದ್ರು. ಸಿನಿಮಾ ಹಿಟ್ ಕೂಡ ಆಗಿತ್ತು. ಆದ್ರೆ ಆ ಬಳಿಕ ಇಬ್ಬರ ನಡುವೆ ಕಿರಿಕ್ ಉಂಟಾಗಿತ್ತು. ನಟ ದರ್ಶನ್ ಅವರ ಹೆಸರು ಬಳಸಿಕೊಂಡು ಉಮಾಪತಿ 25 ಕೋಟಿ ವಂಚನೆಗೆ ಯತ್ನಿಸಿದ್ರು ಎಂಬ ವಿಚಾರ ಭಾರಿ ಸುದ್ದಿಯಾಗಿತ್ತು. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳು ನಡೆದಿತ್ತು. ಜೊತೆಗೆ ರಾಬರ್ಟ್ ಸಿನಿಮಾಗೆ ಹೆಸರು ಸೂಚಿಸಿದ್ದು ನಾನೇ ಎಂದಿದ್ರು ದರ್ಶನ್. ಉಮಾಪತಿ ತಗಡು ಅಂತಾನೂ ಕರೆದಿದ್ರು. ಈ ವಿಚಾರಕ್ಕೆ ಕೆಲ ದಿನಗಳ ಹಿಂದೆ ಇಬ್ಬರ ನಡುವೆ ವಾದ್ ಸಮರ ಜೋರಾಗಿತ್ತು. ಇನ್ನು ದರ್ಶನ್ ಒಬ್ಬಿಬ್ಬರ ಜೊತೆಗಲ್ಲ, ಅನೇಕರ ಜೊತೆ ಒಂದಲ್ಲ ಒಂದು ಕಿರಿಕ್ ಮಾಡ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಹೋಟೆಲ್ ಸಿಬ್ಬಂದಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರು. ಇದೇ ವಿಚಾರದಲ್ಲಿ ಇಂದ್ರಜಿತ್ ಲಂಕೇಶ್ ದರ್ಶನ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಗೈದಿದ್ರು. ದರ್ಶನ್ ಹಾಗೂ ಅವರ ಸ್ನೇಹಿತರು ಪ್ರಿನ್ಸ್ ಹೋಟೆಲ್ ನಲ್ಲಿ ಪಾರ್ಟಿ ಮಾಡಿದ್ರು. ಈ ವೇಳೆ ಗಂಗಾಧರ ಎಂಬ ಸಪ್ಲೈಯರ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಇಂದ್ರಜಿತ್ ಆರೋಪ ಮಾಡಿದ್ರು. ಈ ವಿಚಾರದಲ್ಲಿ ಇವರಿಬ್ಬರ ನಡುವಿನ ವಾಗ್ಯುದ್ಧ ಚಿತ್ರರಂಗದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು. ಇನ್ನು ಇಂದ್ರಜಿತ್ ಆರೋಪಗಳಿಗೆ ತಿರುಗೇಟು ನೀಡುವ ಬರದಲ್ಲಿ ನಿರ್ದೇಶಕ ಪ್ರೇಮ್ಗೆ ಅವಹೇಳನ ಮಾಡಿದ್ರು ದರ್ಶನ್. ಹೌದು, ಅವನೊಬ್ಬ ಪುಂಡ, ಅವನಿಗೇನು 2 ಕೊಂಬಿದ್ಯಾ? ಕರಿಯ ಸಿನಿಮಾ ವೇಳೆಯೇ ಪ್ರೇಮ್ನದ್ದೆಲ್ಲ ನೋಡಿ ಬಿಟ್ಟಿದ್ದೆ ಎಂದಿದ್ರು ದರ್ಶನ್. ಈ ಬಗ್ಗೆ ಪ್ರೇಮ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಮಾಧ್ಯಮಗಳ ಜೊತೆಗೂ ಸಹ ದರ್ಶನ್ ಕಿರಿಕ್ ಮಾಡ್ಕೊಂಡಿದ್ರು. ದರ್ಶನ್ ಮಾಧ್ಯಮಗಳಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ರು ಎನ್ನುವ ವಿಚಾರ ಭಾರಿ ರಾಧಾಂತಕ್ಕೆ ಕಾರಣವಾಗಿತ್ತು. ಇದೇ ಕಾರಣಕ್ಕೆ 2 ವರ್ಷಗಳು ನಟ ದರ್ಶನ್ ಮೇಲೆ ವಿದ್ಯುನ್ಮಾನ ಮಾಧ್ಯಮಗಳು ಅಘೋಷಿತ ನಿರ್ಬಂಧ
ನಿರ್ಬಂಧವನ್ನ ಹೇರಿದ್ವು. ದರ್ಶನ್ ಕುರಿತಾದ ಯಾವುದೇ ಸುದ್ದಿಯನ್ನ ಪ್ರಸಾರ ಮಾಡದಂತೆ ಸಂಸ್ಥೆಗಳು ನಿರ್ಧಾರ ಮಾಡಿದ್ವು. ಬಳಿಕ ದರ್ಶನ್ ಅವರು ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಸಾಕಷ್ಟು ಪ್ರಾಣಿಗಳನ್ನ ಸಾಕ್ತಿದ್ದಾರೆ. ಆದ್ರೆ ಬಾರ್ ಹೆಡೆಡ್ ಗೂಸ್ ಎಂಬ ವಿಶಿಷ್ಟ ಪ್ರಭೇದದ ಬಾತುಕೋಳಿಗಳನ್ನ ಸಾಕಲು ಅನುಮತಿ ಇಲ್ಲ. ಆದ್ರೆ ಈ ಪಕ್ಷಿಗಳು ದರ್ಶನ್ ಫಾರ್ಮ್ ಹೌಸ್ ನಲ್ಲಿದ್ದವು. ಈ ಸಂಬಂಧ ಮೈಸೂರು ರಾಜ್ಯ ಸಂಚಾರಿ ದಳ ಅಧಿಕಾರಿಗಳು ದಾಳಿ ನಡೆಸಿ ಆ ಪಕ್ಷಿಗಳನ್ನ ವಶಕ್ಕೆ ಪಡೆದಿದ್ರು. ಈ ಪಕ್ಷಿಗಳನ್ನ ಸಾಕುವುದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆಯಡಿ ಅಪರಾಧ. ಹಾಗಾಗಿ ನಿಷೇಧಿತ ವನ್ಯ ಪಕ್ಷಿಗಳ ಸಾಕಾಣೆಗಾಗಿ ದರ್ಶನ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಹೊಸಪೇಟೆಯಲ್ಲಿ ಕ್ರಾಂತಿ ಸಿನಿಮಾ ರಿಲೀಸ್ ವೇಳೆ ಕಿಡಿಗೇಡಿಯೊಬ್ಬ ನಟ ದರ್ಶನ್ ಮೇಲೆ ಚಪ್ಪಲಿಯನ್ನ ಎಸೆದಿದ್ರು. ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಪರ ವಿರೋಧದ ಮಾತುಗಳು ದರ್ಶನ್ ಬಗ್ಗೆ ಕೇಳಿ ಬಂದಿದ್ವು. ಇತ್ತೀಚೆಗೆ ರಾಜ್ಯದಲ್ಲಿ ಹುಲಿ ಉಗುರಿನ ವಿಚಾರ ಭಾರಿ ಸಂಚಲನವನ್ನ ಸೃಷ್ಟಿಸಿತ್ತು. ಹುಲಿ ಉಗುರಿನ ಪೆಂಡೆಂಟ್ ಹೊಂದಿದ್ದ ದರ್ಶನ್ ಫೋಟೋ ಭಾರಿ ವೈರಲ್ ಆಗಿತ್ತು. ಬಳಿಕ ಅಧಿಕಾರಿಗಳು ದಾಳಿ ನಡೆಸಿದ ವೇಳೆ 8 ಹುಲಿ ಉಗುರಿನ ಪೆಂಡೆಂಟ್ ದರ್ಶನ್ ಮನೆಯಲ್ಲಿ ಸಿಕ್ಕಿದ್ವು. ಆದ್ರೆ ಅವುಗಳು ನಕಲಿ ಹುಲಿ ಉಗುರುಗಳು ಎಂಬುದು FSL ವರದಿ ಬಳಿಕ ಸಾಬೀತಾಗಿದ್ವು. ಇನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೂ ಮುನ್ನ ಮಹಿಳೆಯೊಬ್ಬರು ದರ್ಶನ್ ಮನೆ ನಾಯಿ ನನ್ನ ಮೇಲೆ ದಾಳಿ ಮಾಡಿ ಕಚ್ಚಿದೆ ಎಂದು ಆರೋಪಿಸಿ ದೂರನ್ನ ನೀಡಿದ್ರು. ದರ್ಶನ್ ನಿವಾಸದ ಬಳಿ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಿಸಿ ಅಮಿತಾ ಜಿಂದಾಲ್ ಹಾಗೂ ದರ್ಶನ್ ಮನೆ ನಾಯಿಯನ್ನ ನೋಡ್ಕೊಳ್ತಿದ್ದ ಹೇಮಂತ್ ಎಂಬುವರ ನಡುವೆ ವಾಗ್ವಾದ ನಡೆದಿತ್ತು. ಈ ವಿಚಾರ ಕೂಡ ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು. ಇವೆಲ್ಲ ಜಸ್ಟ್ ಬೆಳಕಿಗೆ ಬಂದಿರುವ ಪ್ರಕರಣಗಳಷ್ಟೇ. ಆದ್ರೆ ದರ್ಶನ್ ವಿವಾದಗಳನ್ನ ಕೆದಕ್ತಾ ಹೋದ್ರೆ ಬಗೆದಷ್ಟು ಬಯಲಾಗ್ತವೆ. ಆ ಮಟ್ಟಿಗೆ ದರ್ಶನ್ ವಿವಾದಗಳನ್ನ ತಮ್ಮ ಮೈ ಮೇಲೆ ಕೊಂಡಿದ್ದಾರೆ. ದರ್ಶನ್ ಪ್ರತಿಭಾನ್ವಿತ ನಟ ಅನ್ನೋದ್ರಲ್ಲಿ 2 ಮಾತಿಲ್ಲ. ಗಾಡ್ ಫಾದರ್ ಇಲ್ಲದೆ ಗಂಧದ ಗುಡಿಯಲ್ಲಿ ಆಗಸದೆತ್ತರಕ್ಕೆ ಹೆಸರು ಮಾಡಿದ್ರು ಕಾಟೇರ. ಕಾಂಟ್ರವರ್ಸಿ ಹಾಗೂ ತಮ್ಮ ಎಲುಬಿಲ್ಲದ ನಾಲಿಗೆಯನ್ನ ಎಲ್ಲೆಂದರಲ್ಲಿ ಹರಿಬಿಟ್ಟು ಅಭಿಮಾನಿಗಳ ಪ್ರೀತಿ ವಿಶ್ವಾಸಕ್ಕೆ ದ್ರೋಹವನ್ನು ಬಗೆದಿದ್ದಾರೆ ದರ್ಶನ್.